ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಕಾಶ್ಮೀರ್ ಪಲಾವ್. ಕಾಶ್ಮೀರ್ ಪಲಾವ್ಗೆ ಬಾಸ್ಮತಿ ರೈಸ್ ಇದ್ರೇ ಚೆನ್ನಾಗಿರುತ್ತೆ, ಬಟ್ ನನಗೆ ಇಷ್ಟ ಆಗಲ್ಲ ಬಾಸ್ಮತಿ ರೈಸು. ಅದಕ್ಕೋಸ್ಕರ ನಾನು ನಾರ್ಮಲ್ ಜೀರಾ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅನ್ನ ಮಾಡ್ಕೊಳ್ಳೋಣ. ನಾರ್ಮಲ್ಲು ನಾವು 3 ವಿಸಲ್ಗೆ ಅನ್ನ ಆಗುತ್ತೆ. ತುಂಬ ಸಾಫ್ಟಾಗಿ ಅನ್ನ ಏನು ಮಾಡ್ಕೊಳ್ಳೋದು ಬೇಡ. ಅನ್ನ ಸ್ವಲ್ಪ ಉದುರಾಗಿ ಇದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ರಿಸ್ಟಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿ ಇಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ತೆಳುವಾಗಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಲೋ ಫ್ಲೇಮಲ್ಲೇ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಈರುಳ್ಳಿ ಬರುತ್ತೆ. ನಿಮಗೆ ಟೇಸ್ಟ್ಗೆ ಅಕಾರ್ಡಿಂಗು ಈರುಳ್ಳಿ ಜಾಸ್ತಿ ಕಡಿಮೆ ಹಾಕೋಬಹುದು, ಬಟ್ ಈರುಳ್ಳಿ ಇದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡು ಸೈಡಿಗೆ ತಗೊಂಡ್ಬಿಡಿ. ನೀವು ಟಿಶ್ಯೂ ಪೇಪರಲ್ಲಿ ಕೂಡ ಹಾಕ್ಬೋದು, ಬಟ್ ಟಿಶ್ಯೂ ಪೇಪರಲ್ಲಿ ಹಾಕಿದ್ರೆ ಎಲ್ಲ ಎಣ್ಣೆ ಹೋಗ್ಬಿಡತ್ತೆ. ನಾನೊಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ತುಂಬ ಬ್ಲ್ಯಾಕ್ ಆಗೋ ತನಕ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ತಣ್ಣಗಾದ್ಮೇಲೆ ತುಂಬ ಬ್ಲ್ಯಾಕ್ ಆಗಿಬಿಟ್ಟು ಕಹಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಪಲಾವ್ ಮಾಡಲಿಕ್ಕೆ ಸಾಮಗ್ರಿ ಹೇಳ್ತೀನಿ ನೋಡಿ. ಫ್ರೈ ಮಾಡಿರುವಂಥ ಈರುಳ್ಳಿ, ದ್ರಾಕ್ಷಿ, ದಾಳಿಂಬೆ ಹಣ್ಣು, ಆ್ಯಪಲು, ಗೋಡಂಬಿ, ಒಣ ದ್ರಾಕ್ಷಿನ ನಾನು ತೊಳೆದ್ಬಿಟ್ಟು ತಗೊಂಡಿದ್ದೀನಿ, ಸಕ್ಕರೆ, 1 ಚಕ್ರೆ ಹೂವು, 2 ಏಲಕ್ಕಿ, ಸೋಂಪು ಕಾಳು, ಪಲಾವ್ ಎಲೆ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಒಗ್ಗರಣೆ ಕೊಟ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪ ಕಾದ ತಕ್ಷಣ ನಾವು ಮಸಾಲೆನ ಹಾಕೋಬೇಕಾಗತ್ತೆ. ಮಸಾಲೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಆದಮೇಲೆ ಬಡಿ ಸೊಪ್ಪು ಹಾಕೊಳ್ಳಿ. ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ರೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ರೈಸ್ ತಿನ್ನಬೇಕಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಕಟ್ ಮಾಡಿರುವಂತಹ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೀವು ರೈಸ್ ಮನೆಯಲ್ಲಿ ಮಾಡಿದ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಗ್ಯಾಸು ಆನ್ ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಗೋಡಂಬಿ ಸೀದು ಹೋಗುತ್ತೆ. ಅದಕ್ಕೋಸ್ಕರ ತೊಳೆದಿರುವಂಥ ಒಣ ದ್ರಾಕ್ಷಿ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಒಣ ದ್ರಾಕ್ಷಿ. ನೀವು ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಹನಿ ಕೂಡ ಹಾಕೋಬಹುದು. ನಾನೇ ಸಕ್ಕರೆ ಹಾಕಿ ಗ್ಯಾಸು ಲೋ ಫ್ಲೇಮ್ ಮಾಡಿದ್ದೀನಿ. ಇವಾಗ ಗ್ಯಾಸು ಆಫ್ ಮಾಡ್ಕೊಳ್ಳಿ. ನಾವು ಆ ಕಡೆಗೆ ಅನ್ನ ಮಾಡಲಿಕ್ಕೆ ಇಟ್ಟಿದ್ವಲ್ವ, ಅದನ್ನು ಕೂಡ ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಅನ್ನ ಬಿಸಿ ಇರುವಾಗಲೇ ಹಾಕೋದು ಬೇಡ. ಬಿಸಿ ಅನ್ನಕ್ಕೆ ಹಣ್ಣುಗಳು ಹಾಕಿದ್ರೆ ಏನಾಗುತ್ತೆ, ಬೆಂದು ಹೋಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಬೇಗ ಹಾಳಾಗತ್ತೆ. ಇಲ್ಲಿ ನೋಡಿ, ತುಂಬ ಸಾಫ್ಟಾಗಿ ನಾನು ಅನ್ನ ಮಾಡ್ಕೊಂಡಿಲ್ಲ, ಉದುರಾಗಿನೇ ಮಾಡ್ಕೊಂಡಿದ್ದೀನಿ. ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ, ಆ ಮಸಾಲೆನ ಇದ್ರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಮಸಾಲ ಮತ್ತು ಹಣ್ಣು ಇದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಫಂಕ್ಷನು ಅಥವಾ ಬರ್ತ್ಡೇ ಪಾರ್ಟಿ ಏನಾದರೂ ಇದ್ದರೆ ಈ ರೀತಿ ನೀವು ಮನೆಯಲ್ಲಿ ಮಾಡಬಹುದು. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ, ದಾಳಿಂಬೆ ಹಾಕ್ಕೊಳ್ಳಿ, ಕಟ್ ಮಾಡಿರುವಂಥ ಆ್ಯಪಲು, ಟೂಟಿ ಫ್ರೂಟಿ ಬೇಕಾದರೆ ಹಾಕೋಬಹುದು. ಹೋಟೆಲಲ್ಲೆಲ್ಲ ಟೂಟಿ ಫ್ರೂಟಿ ಹಾಕ್ಕೊಡ್ತಾರೆ. ನಾನು ಮೊದಲೇ ಆ್ಯಪಲ್ ಕಟ್ ಮಾಡಿದ್ದೆ. ನೀವು
ರೈಸ್ಗೆ ಹಾಕೋಬೇಕಾದ್ರೇ ಆ್ಯಪಲ್ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆ್ಯಪಲ್ಲು ಯೆಲ್ಲೋ ಕಲರ್ ಆಗಬಾರ್ದು ಅಂತಂದರೆ ನೀವು ಸ್ವಲ್ಪ ಉಪ್ಪಿನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಕೂಡ ಹಾಕೋಬಹುದು. ಆಮೇಲೆ ಫ್ರೈ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಕಾಶ್ಮೀರ್ ಪಲಾವ್ ತುಂಬ ಇಷ್ಟ ಆಗತ್ತೆ, ಅವಾಗವಾಗ ನಾನು ಮಾಡ್ತಾನೆ ಇರ್ತೀನಿ. ಎಲ್ಲ ಥರದ್ದು ಹಣ್ಣು ಕೂಡ ಹೋಗುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ತು ಅಂದರೆ ಬಾಕ್ಸಿಗೆ ಹೆಲ್ದಿ ಕೂಡ ಇರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಎಲ್ಲ ತಿಂತಾರೆ. ನೀವು ಇದ್ರ ಜೊತೆ ರಬಡಿ ಕೂಡ ಹಾಕೊಂಡು ತಿನ್ಬಹುದು, ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ನಬಹುದು. ನಾವು ಪಿಕ್ನಿಕ್ಕಿಗೆ ಹೊರಟಿದ್ವಿ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೆ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.